ಸಾಹೇಬ್ರೆ, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಸಿಟಿ ನೋಡಿ ತುಂಬಾ ದಿನ ಆಗಿತ್ತಲ್ಲ, ಸುಮ್ಮನೆ ಹಾಗೆ ನೋಡೋಣ ಅಂತ ಕರ್ಕೊಂಬಂದೆ. ಭೂಮಿ, ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಬೇಡ ಅಂತ ನಿರ್ಧಾರ ಮಾಡಿದ್ಯಾ? ಇಲ್ವಲ್ಲ. ಮತ್ ಯಾಕೆ ಅವಾಗ ಇದು ಸಾಕು ಇದು ಸಾಕು ಇದು ಸಾಕು ಅಂತೀಯ? ನೀನ್ ಹಾಗಂದಾಗೆಲ್ಲ ನನ್ನ ಹಾರ್ಟ್ ಚಿಪ್ತ ತರ ಸ್ಪೀಡಾಗಿ ಓಡ್ತಿದೆ ಭೂಮಿ. ನನ್ನ ಲೈಫಲ್ಲಿ ನಾನು ಸುಳ್ಳು ಹೇಳಿದವನೇ ಅಲ್ಲ. ಮೊದಲನೇ ಸರಿ ಸುಳ್ಳು ಹೇಳಿದ್ದೀನಿ. ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾಗಿ ನಾನು ಸುಳ್ಳ ಅನ್ನೋದು ಪ್ರೂವ್ ಆದ್ರೆ ನನ್ನ ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ ಭೂಮಿ. ಮಾತು ಮನೆ ಕೆಡಿಸ್ತು ಅನ್ನೋ ಗಾದೆ ಇದೆ ಸಾಹೇಬ್ರೆ, ಆದ್ರೆ ನಾನು ಮಾತು ಕೊಟ್ಟಿದ್ದೀನಿ. ನಿಮ್ಮ ಮನೆ ಮನಸ್ಸು ಎರಡನ್ನೂ ಕೆಡೋದಕ್ಕೆ ನಾನು ಬಿಡೋದಿಲ್ಲ. ನೀನ್ ಇಲ್ಲಿ ಹೀಗೆ ಹೇಳ್ತೀಯ, ಮನೆಗೆ ಹೋದ್ಮೇಲೆ ಬೇರೆನೇ ಮಾತಾಡ್ತೀಯ. ನನಗೆ ನಿನ್ನ ಹೇಗೆ ನಂಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭೂಮಿ. ಇದನ್ನ ನೀವು ನನ್ನ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕಟ್ಟಿರ್ಬಹುದು. ಇನ್ನು 11 ತಿಂಗಳಿಗೆ ಇದು ಪ್ರಯೋಜನ ಇಲ್ಲದೆ ಇರೋ ದಾರ ಆಗ್ಬಹುದು, ಯಾವುದೋ ಹರಳಿ ಕಟ್ಟೆಯಲ್ಲಿ ನೇತಾಡ್ಬಹುದು, ಅಥವಾ ದೇವ್ರ ಫೋಟೋಗೆ ಆಭರಣ ಆಗ್ಬಹುದು. ಆದ್ರೆ ಇದು ನನ್ನ ಕುತ್ತಿಗೆಲಿರೋವರೆಗೂ ಇದನ್ನ ನಾನು ತಾಳಿ ಅಂತಾನೆ ಕರೆಯೋದು, ಪಾರ್ವತಿ ತಾಳಿ ಅಂತಾನೆ ಕರೆಯೋದು. ತುಂಬಿರೋ ಜೇಬು, ಓಡಾಡೋ ಕಾರು, ಮೈ ಮೇಲಿರೋ ಚಿನ್ನ, ಗಂಡಿಗೆ ಮರ್ಯಾದೆ ತಂದ್ಕೊಟ್ರೆ ಒಂದು ಹೆಣ್ಣಿಗೆ ಇದೊಂದು ತಾಳಿ ಸಾಕು ಸಾಹೇಬ್ರೆ. ನೋಡೋ ಜನ ಮರ್ಯಾದೆ ಕೊಡೋದಕ್ಕೆ ಗಂಡಿನ ಶ್ರೇಯಸ್ಸು, ಗಂಡನ ಆಯಸ್ಸು ಎರಡನ್ನೂ ಭದ್ರ ಮಾಡೋ ಮಂಗಳ ಸೂತ್ರ ಸಾಹೇಬ್ರೆ ಇದು. ನಿಮ್ಗೊಂದು ಮಾತು ಹೇಳ, ಸಂಸ್ಕಾರ ನಂಬಿರೋ ಪ್ರತಿಯೊಂದು ಹೆಣ್ಣಿಗೂ ಈ ತಾಳಿ ಅನ್ನೋ ವರ ಒಂದೇ ಸಲ ಸಿಗೋದು. ತನ್ನ ಪ್ರಾಣಕ್ಕಿಂತ ಜೋಪಾನವಾಗಿ ನೋಡ್ಕೋತಾಳೆ ಸಾಹೇಬ್ರೆ ಇದನ್ನ.